ಇವತ್ತು ಏನು ಹೈದರಾಬಾದ್ ಕರ್ನಾಟಕ ಇರ್ತಕ್ಕಂತ ಒಂದು ಗಂಗಾವತಿ ಅನ್ನುವಂತ ಒಂದು ಕಾರಟಗಿ ಮತ್ತೆ ಗಂಗಾವತಿ ಅನ್ನುವಂಥದ್ದು ಇವತ್ತು ದಿವಸ ಬಹಳಷ್ಟು ರೈಸ್ ಅನ್ನುವಂಥದ್ದು ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ಒಂದು ಜಿಲ್ಲೆಯಿಂದ ಇವತ್ತಿನ ದಿವಸ ಏನು ಕಲಬುರಗಿ ಇರ್ತಕ್ಕಂತ ಒಂದು ಶ್ರೀಶೈಲದಲ್ಲಿ ಬರ್ತಕ್ಕಂತ ಒಂದು ಏನು ಮಲ್ಲಿಕಾರ್ಜುನರ ಸನ್ನಿಧಿಗೆ ಇವತ್ತಿನ ದಿವಸ ಬೈಕ್ ಸವಾರಿ ಮೂಲಕ ಇವತ್ತಿನ ದಿವಸ ಏನು ಇಳಿ ವಯಸ್ಸಿನಲ್ಲಿರ್ತಕ್ಕಂಥ ಒಬ್ಬ ಅಜ್ಜವರು ಇವತ್ತಿನ ದಿವಸ ನಮ್ಮ ಈ ಭಾಗದಲ್ಲಿ ನಮಗೆ ಸಿಕ್ಕಿರೋದು ಬಹಳಷ್ಟು ಒಂದು ಒಳ್ಳೆಯ ವಿಚಾರ. ಹಾಗಾಗಿ ಇವತ್ತಿನ ದಿವಸ ಅವ್ರು ಏನು ಅವರ ಒಂದು ಈ ಸಂಚಾರ ಹೇಗೆ ಆಯ್ತು, ಯಾಕೆ ಆಯ್ತು ಅನ್ನುವಂಥದ್ದು ಇವತ್ತಿನ ದಿವಸ ಆಕಸ್ಮಿಕವಾಗಿ ಯಾವುದೋ ಒಂದು ದಟ್ಟವಾಗಿರ್ತಕ್ಕಂಥ ಒಂದು ಅರಣ್ಯ ಭೂಮಿಯಲ್ಲಿರ್ತಕ್ಕಂಥ ಒಂದು ಸಂದರ್ಭದೊಳಗೆ ನಮಗೆ ಸಿಕ್ಕಿರುವಂತದ್ದು ಬಹಳಷ್ಟು ಒಳ್ಳೆಯ ವಿಚಾರ. ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಭಾಗದ ಜನ ಏನು ಇವತ್ತಿನ ದಿವಸ ಬಹಳಷ್ಟು ಮುಗ್ಧರ ಅಂತ ಹೇಳ್ತಾರೆ. ಮುಗ್ಧರಿದ್ರು ಕೂಡ ಇವತ್ತಿನ ದಿವಸ ದೇವರ ವಿಚಾರದಲ್ಲಿ ಆಗಿರೋ ಯಾವುದೇ ದೇವರು ಇಲ್ಲಿ ಇವತ್ತಿನ ದಿವಸ ಕಾಶಿಗೆ ಹೋಗ್ಲಿಕ್ಕೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನರು ಸಿದ್ಧರಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಶ್ರೀಶೈಲದಲ್ಲಿ ಏನ್ ನಮ್ಮ ಶಿವ ಅನ್ನುವಂಥದ್ದು ಏನ್ ನಮ್ಮ ಪರಮಾತ್ಮ ಇವತ್ತಿನ ದಿವಸ 12 ಜ್ಯೋತಿರ್ಲಿಂಗನ ಏನ್ ಸ್ಥಾಪನೆ ಮಾಡಿದ್ದಾರೆ ಅಂತ ಒಂದು ಜ್ಯೋತಿರ್ಲಿಂಗದ ಒಂದು ದರ್ಶನ ಆಗಬೇಕು, ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಬೇಕು, ನಮ್ಮ ತಂದೆ ತಾಯಿಗಳಿಗೆ ಮತ್ತು ಮಕ್ಕಳಿಗೆ ಹಾಗೂ ಇನ್ನಿತರರಿಗೆ ಒಳ್ಳೇದಾಗಬೇಕು ಅನ್ನುವಂಥ ಒಂದು ನಿಸ್ವಾರ್ಥ ಮನೋಭಾವನೆಯಿಂದ ದಿವಸ. ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ದೊಡ್ಡ ವ್ಯಕ್ತಿಗಳು ಫಾರ್ಚುನರ್, ಇನೋವಾ ಮತ್ತೆ ಬಸ್ ಅಲ್ಲಿ ಬೇರೆ ಬೇರೆ ಮಾರ್ಗವಾಗಿ ಇವತ್ತಿನ ದಿವಸ ಹೋಗುವಂಥದ್ದು ನಾವು ಸಾಮಾನ್ಯವಾಗಿ ಗಮನಿಸಿದ್ದೇವೆ. ಆದ್ರೆ ಇವತ್ತಿನ ದಿವಸ ಏನು ಬೈಕ್ ಸವಾರಿ ಮೂಲಕ ಏನು ಅಲ್ಲಿಂದ ಇಲ್ಲಿವರ ತಮ್ಮ ಜೀವದ ಹಂಗನ್ನ ತೊರೆದು ಮಳೆ ಗಾಳಿ ಬಿಸಿಲು ಅನ್ನುವಂಥದ್ದು ಈಗ ಇರ್ತಕ್ಕಂಥದ್ದು ಮಳೆಗಾಲ. ಈ ಮಳೆಗಾಲದಲ್ಲಿ ಇವತ್ತಿನ ದಿವಸ ನಾವು ಹೇಳ್ಬೋದು ಇವತ್ತಿನ ದಿವಸ ಮಳೆ ಜಾಸ್ತಿ ಆಗಿದೆ, ನಮಗೆ ಎಷ್ಟು ಮಳೆ ಬರ್ತಾ ಇದೆ ಅನ್ನುವಂಥದ್ದು ಎಷ್ಟೋ ಜನ ಹೇಳ್ತಾರೆ. ಆದ್ರೆ ಇವತ್ತಿನ ದಿವಸ ಈ ಭಾಗದಲ್ಲಿ ಇರ್ತಕ್ಕಂಥ ಒಂದು ಮಳೆಯನ್ನ ಗಮನಿಸಿದ್ರೂ ಕೂಡ ಇವತ್ತಿನ ದಿವಸ ನನಗೆ ಭಕ್ತಿ ಅನ್ನುವಂಥದ್ದು ಬಹಳಷ್ಟು ಮುಖ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ಒಂದು ಆಶೀರ್ವಾದ ಇದ್ರೆ ನಾ ಎಲ್ಲೂ ಕೂಡ ಹೋಲಿಕ್ಕೆ ನಾನು ಸಿದ್ಧನಿದ್ದೇನೆ ಅನ್ನುವಂತ ಆಲೋಚನೆ ಇಟ್ಟುಕೊಂಡು ಇವತ್ತಿನ ದಿವಸ ಗಂಗಾವತಿಯಿಂದ ಸುಮಾರು 3 ಬೈಕ್ಗಳ ಮೂಲಕ ಇವತ್ತಿನ ದಿವಸ 6 ಜನ ಯುವಕರಾಗಿರ್ಬೋದು ಮತ್ತೆ ಹಿರಿಯರಾಗಿರ್ಬೋದು ಎಲ್ಲರೂ ಸೇರಿ ಇವತ್ತಿನ ದಿವಸ ನಾವು ಏನು ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಪಡೆಯಬೇಕು, ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಬೇಕು ಅನ್ನುವಂತ ಆಲೋಚನೆ ಇಟ್ಟುಕೊಂಡು ಇವತ್ತಿನ ದಿವಸ ಅವರು ಬಂದಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿವಸ ನಾವು ಸುದ್ದಿ ಮಾಡುವ ಅಗತ್ಯತೆ ಏನಿತ್ತು ಅಂತ ಹೇಳಿದ್ರೆ ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತಿನ ದಿವಸ ನಮ್ಮ ಭಾಗದ ಜನ ಏನು ಭಕ್ತಿ ಅನ್ನುವಂಥದ್ದು ಕೇವಲ ಭಕ್ತಿಯಲ್ಲಿ ಇರ್ತಕ್ಕಂತಹ ಶಕ್ತಿ ಏನು ಅನ್ನುವಂಥದ್ದು ಇವತ್ತಿನ ದಿವಸ ಅವರ ಬೈಕ್ ಸವಾರಿ ಮೂಲಕ ಇವತ್ತಿನ ದಿವಸ 1000 ಕಿಲೋಮೀಟರ್ ಆಗ್ಬಹುದು. ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ಗಂಗಾವತಿ ತಮ್ಗೆ ಗೊತ್ತಿರಬಹುದು, ಇವತ್ತಿನ ದಿವಸ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ತುಂಗಭದ್ರಾ ಡ್ಯಾಮ್ ಅನ್ನ ಇವತ್ತಿನ ದಿವಸ ಶ್ರೀ ನ್ಯೂಸ್ 24 ಕನ್ನಡ ಸುದ್ದಿವಾಹಿನಿ ಎಲ್ಲ ವೀಕ್ಷಕರು ಗಮನಿಸಬಹುದು. ಆ ಭಾಗದಲ್ಲಿ ಇರ್ತಕ್ಕಂಥ ಅಲ್ಲಿಂದ ಇಲ್ಲಿವರೆಗೂ ಬೈಕ್ ಸವಾರಿ ಮಾಡುವಂಥದ್ದು ತಮಗೆ ಎಷ್ಟು ಕಷ್ಟದಾಯಕವಾಗಿರ್ತದೆ ಅನ್ನುವಂಥದ್ದು ತಮಗೂ ಕೂಡ ಗೊತ್ತಿರಬಹುದು. ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ದಟ್ಟ ಅರಣ್ಯದಲ್ಲಿರ್ತಕ್ಕಂಥ ಏನು ಈ ಭೂಮಿಯಿಂದ ಬರಬೇಕಾದ್ರೆ ಎಷ್ಟು ಕಷ್ಟ ಇದೆ ಅನ್ನುವಂಥದ್ದು ಕೇವಲ ಇವತ್ತಿನ ದಿವಸ ವಾಹನಗಳು ಇವತ್ತಿನ 4 ಚಕ್ರ ಇರತಕ್ಕಂಥ ಕಾರುಗಳಾಗಿರ್ಬೋದು, ಬೇರೆ ಬೇರೆ ವಾಹನಗಳ ಸಂಚಾರ ಮಾಡಲಿಕ್ಕೆ ಇವತ್ತಿನ ದಿವಸ ಇಂಥ ದಟ್ಟ ಅರಣ್ಯದಲ್ಲಿ ಬಹಳಷ್ಟು ಕಷ್ಟ ಇದೆ. ಆದ್ರೆ ಇವತ್ತಿನ ದಿವಸ ಬೈಕ್ ಸವಾರಿ ಮೂಲಕ ನನ್ನ ಜೀವನ ಹಂಗನ್ನ ತೊರೆದು ನಾನು ಭಕ್ತಿ ಅನ್ನುವಂಥದ್ದು ನಾನು ಸಾಬೀತು ಮಾಡಬೇಕಾಗಿದೆ, ಮಲ್ಲಯ್ಯನ ದರ್ಶನ ಪಡೆದು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಇವತ್ತಿನ ದಿವಸ ಏನು ಜನ ಬಂದಿದ್ದಾರೆ ಅವರಿಗೆ ಒಂದು ಮಾತಾಡಿಸುವಂತ ಪ್ರಯತ್ನವನ್ನ ಇವತ್ತಿನ ದಿವಸ ನಿಸ್ವಾರ್ಥ ಮನೋಭಾವನೆಯಿಂದ ಶ್ರೀ ನ್ಯೂಸ್ 24 ಕನ್ನಡ ಸುದ್ದಿವಾಹಿನಿಯಿಂದ ನಾವು ಮಾತಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅವರು ಕೂಡ ಸಹಕಾರ ನೀಡಿದ್ದಾರೆ ಇವತ್ತಿನ ದಿವಸ. ಯಾಕಂತ ಹೇಳಿದ್ರೆ ಶ್ರೀ ನ್ಯೂಸ್ 24 ಕನ್ನಡ ಸುದ್ದಿವಾಹಿನಿ ನಮ್ಮ ಕನ್ನಡಿಗರು ಅಂತ ಹೇಳಿದ್ರೆ ಇವತ್ತಿನ ದಿವಸ ಇಡೀ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸಹಿತ ಕನ್ನಡಿಗರು ಅಂತ ಹೇಳಿದ್ರೆ ಇವತ್ತಿನ ದಿವಸ ಎಷ್ಟು ಮರ್ಯಾದೆ ಕೊಡ್ತಾರೆ, ಎಷ್ಟು ಸ್ವಾಭಿಮಾನದಿಂದ ನಿಸ್ವಾರ್ಥ ಮನೋಭಾವನೆಯಿಂದ ಮಾತಾಡ್ತಾರೆ ಅನ್ನೋದಕ್ಕೆ ಇವತ್ತಿನ ದಿವಸ ಸಾಕ್ಷಿಯಾಗಿದೆ. ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ಬೇರೆ ಬೇರೆ. ನಮಸ್ಕಾರ ಸರ್. ನಮಸ್ಕಾರ. ಈಗ ತಾವು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರಿ ನಿಮ್ಮ ಈ ಒಂದು ಬೈಕ್ ಸವಾರಿ? ನಾವು ಬಳ್ಳಾರಿಯಿಂದ ಬಂದಿದ್ವಿ. ನಮ್ಮ ತಮ್ಮನವರು, ನಮ್ಮ ದೋಸ್ತರು, ನಮ್ಮ ಅಳಿಯಂದ್ರು ನಾವೆಲ್ಲರೂ ಕೂಡಿ ಬೈಕ್ ಶ್ರೀಶೈಲ ಸನ್ನಿಧಿಗೆ ಹೋಗಿ ಅವ್ರ ದರ್ಶನ ಮಲ್ಲಯ್ಯನ ದರ್ಶನ ಮಾಡಿಕೊಂಡು ಎಲ್ಲರಿಗೂ ಒಳ್ಳೇದಾಗ್ಲಿ, ಮಕ್ಕಳಿಗೆ, ದೊಡ್ಡವರಿಗೆ, ಹಿರಿಯರಿಗೆ, ಸಣ್ಣವರಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ಭಕ್ತಿಯಿಂದ ಬೇಡ್ಕೊಂಡು ಬರಲಿಕ್ಕೆ ಹೊಂಟಿವಿ. ಸರ್, ಈಗ ಶ್ರೀಶೈಲ ಅನ್ನುವಂಥದ್ದು ದೊಡ್ಡ ಅರಣ್ಯ ಇರತಕ್ಕಂತ ಭೂಮಿ ತಮಗೂ ಕೂಡ ಗೊತ್ತಿದೆ. ಹಾಗಾಗಿ ಇವತ್ತಿನ ದಿವಸ ಏನು ಅರಣ್ಯ ಭೂಮಿಯಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಅಟ್ಯಾಕ್ ಮಾಡ್ತದೆ ಮತ್ತೆ ಬೇರೆ ಒಂದು ಅಟ್ಯಾಕ್ ಮಾಡ್ತದೆ ಅನ್ನುವಂತ ಆಲೋಚನೆಯನ್ನು ಬಿಟ್ಟು ತಾವು ಇವತ್ತಿನ ದಿವಸ ಮಲ್ಲಯ್ಯನ ಒಂದು ಭಕ್ತಿಗೆ ಮೆಚ್ಚಿ ಮಲ್ಲಯ್ಯನ ಒಂದು ಆಶೀರ್ವಾದ ಪಡಿಬೇಕಂತೇಳಿ ತಾವು ಹೇಗೆ ಬಂದ್ರಿ ಸರ್? ಇಲ್ಲ, ಅದನ್ನ ನಂಬಿಕೆ ಮೇಲೆ ಅದನ್ನ ಅವರ ಸನ್ನಿಧಿಗೆ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀವಿ ನಾವು. ಅಂದ್ರೆ ಸುಮಾರು ಎಷ್ಟು ಕಿಲೋಮೀಟರ್ ಸಂಚಾರ ಮಾಡಿದ್ರಿ ಸರ್? ಎಷ್ಟು ಕಿಲೋಮೀಟರ್ ಸಂಚಾರ ಮಾಡಿದ್ರಿ ಸರ್? 600 ಕಿಲೋಮೀಟರ್ ಸಂಚಾರ ಮಾಡಿದ್ವಿ. ಬೈಕ್ ಮೂಲಕ ಬಂದಿದ್ದೀವಿ. ಓಕೆ ಸರ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ನಾಗರಾಜ್ ಅಂತ ಹೇಳಿ. ತಮ್ಮ ಸ್ವಂತೂರು? ನಮ್ಮ ಸ್ವಂತೂರು ಚರ್ಕುಂಟಿ. ಓಕೆ. ಈ ಕಡೆ ಇನ್ನೊಬ್ರು ಏನು ಭಕ್ತರಿದ್ದಾರೆ ಇವತ್ತಿನ ದಿವಸ ಶ್ರೀಶೈಲ ಅನ್ನುವಂತ ಒಂದು ಪವಿತ್ರ ಭೂಮಿಗೆ ಏನು ದರ್ಶನ ಆಶೀರ್ವಾದ ಪಡಲಿಕ್ಕೆ ಬಂದಿದ್ದಾರೆ, ಆತ್ಮೀಯರಿರ್ತಕ್ಕಂಥ ಅವರಿಗೂ ಕೂಡ ಒಂದು ಮಾತಾಡಿಸುವಂತ ಒಂದು ಪ್ರಯತ್ನವನ್ನ ನಾವು ಇವತ್ತಿನ ದಿವಸ ಮಾಡ್ತಾ ಇದ್ದೇವೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮೂರು? ಗಂಗಾವತಿ ಸರ್. ಅಂದ್ರೆ ಈಗ ಸುಮಾರು 600 ಕಿಲೋಮೀಟರ್ ಕಾಲ ಇವತ್ತಿನ ದಿವಸ ಬೈಕ್ ಮೂಲಕ ಏನು ಸಂಚಾರ ಮಾಡ್ಕೋತ ಬರ್ತಾ ಇದ್ದೀರಲ್ಲ, ಈ ಸಂಚಾರವನ್ನ ಮಾಡಬೇಕು ಅನ್ನುವಂಥದ್ದು ತಮ್ಗೆ ಏಕೆ ಬಂತು ಸರ್?
ನಾವು ಶ್ರಾವಣ ಮುಗಿಸಿ ವರ್ಷ ಶ್ರೀಶೈಲಕ್ಕೆ ಇಲ್ಲಿಗೆ ಪಾದಯಾತ್ರೆಯಲ್ಲಿ ಬರ್ತೀವಿ ಸರ್. ಈಗ ಮಳೆ ಬಂದ ಕಾರಣಕ್ಕಾಗಿ ಅಲ್ಲಿ ಬಿಡಲ್ಲ ಅಂದ ಕಾರಣಕ್ಕೆ ನಾವು ಬೈಕ್ ಸಂಚಾರದಿಂದ. ಅಲ್ಲ, ಈಗ ದೊಡ್ಡ ಅರಣ್ಯ ಭೂಮಿ ಇರ್ತಕ್ಕಂಥದ್ದು, ಈಗ ಪ್ರಾಣಿ ಪಕ್ಷಿಗಳು ಅಟ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತವೆ, ಆದ್ರೂ ಕೂಡ ತಮ್ಮ ಜೀವದ ಹಂಗನ್ನ ತೊರೆದು ಯಾಕೆ ಬಂದಿರ್ತಾರೆ? ಆತನ ಮೇಲೆ ನಂಬಿಕೆ ಭಕ್ತಿ ಅಷ್ಟಿದೆ ಸರ್, ಆ ಕಾರಣಕ್ಕಾಗಿ ನಾವು ಬೈಕ್ ತಗೊಂಡೇ ಅಂದ್ರೆ ದೇವರ ಮೇಲೆ ಭಕ್ತಿ ಇರೋದಕ್ಕೆ ನಾವು ಸುಮಾರು 600 ಕಿಲೋಮೀಟರ್ ಕಾಲ ಸಂಚಾರ ಮಾಡಿ ಬಂದಿದ್ದೀವಿ. ಅದಕ್ಕಾಗಿ ಬಂದಿದ್ದೀವಿ. ತಮ್ಮ ಹೆಸರು ಸರ್? ಮಂಜುನಾಥ್. ತಮ್ಮ ಸ್ವಂತೂರು? ಗಂಗಾವತಿ. ಓಕೆ ಸರ್. ಈ ಕಡೆ ಇನ್ನೊಬ್ರು ಮಾತಾಡ್ಲಿಕ್ಕಿದ್ದಾರೆ, ಆತ್ಮೀಯರಾಗಿರ್ತಕ್ಕಂಥ ಅವರಿಗೂ ಕೂಡ ಒಂದು ಮಾತಾಡಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತ ಹೇಳಿ ಸರ್. ಅಲ್ಲ ಸರ್, ಈಗ ತಾವು ಏನು ಸುಮಾರು 600 ಕಿಲೋಮೀಟರ್ ಕಾಲ ಇವತ್ತಿನ ದಿವಸ ಏನು ಗಂಗಾವತಿ ಅನ್ನುವಂತ ಒಂದು ಪುಣ್ಯಕ್ಷೇತ್ರದಿಂದ ಇವತ್ತಿನ ದಿವಸ ತಾವು ಇಲ್ಲಿಗೆ ಬಂದಿದ್ರಿ. ಹಾಗಾಗಿ ಇವತ್ತಿನ ದಿವಸ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಪಡಿಬೇಕಂತೇಳಿ ಇವತ್ತಿನ ದಿವಸ, ಯಾಕಂತ ಹೇಳಿದ್ರೆ ಈಗ ಕಾರ್ಗಳ ಮೂಲಕ ಬರೋದೇ ಬೇರೆ, ಇವತ್ತಿನ ದಿವಸ ಬೈಕ್ ಮತ್ತೆ ಸೈಕಲ್ ಮೂಲಕ ಪಾದಯಾತ್ರೆ ಮೂಲಕ ಬರೋದೇ ಬೇರೆ. ಹಾಗಾಗಿ ಇವತ್ತಿನ ದಿವಸ ತಾವು ಏನು ಬಂದಿದ್ದೀರಲ್ಲ, ಈ ಬಂದಂತ ತಮಗೆ ಏಕೆ ಬರ್ಬೇಕನ್ನುವಂತ ಆಲೋಚನೆ ಬಂತು ಸರ್? ಸರ್, ಶ್ರಾವಣ ಮುಗಿದ ಮೇಲೆ ನಾವು ನಮ್ಮ ಈಗ ಮಲ್ಲಯ್ಯನ ದರ್ಶನ ಮಾಡಬೇಕೆಂಬುದು ಅನ್ಕೊಂಡಿದ್ವಿ ಸರ್. ಅಂದ್ರೆ ಪ್ರತಿ ವರ್ಷ ಬರ್ತಾ ಇದ್ರೆ ಅಥವಾ ವಿಶೇಷವಾಗಿ ಬರ್ತಾ ಇದ್ರೆ? ಈ ಸತಿ ಬರ್ತಾ ಇದ್ವಿ ಸರ್. ನಾವು ನಮ್ಮ ಅಣ್ಣವರೆಲ್ಲರೂ ಪ್ರತಿ ವರ್ಷ ಬರ್ತಿದ್ರು. ಪ್ರತಿ ವರ್ಷ ಬರ್ತಾರೆ. ಹನುಮನಾಡಿನಿಂದ ನಮ್ಮ ಅಂಜನಾದ್ರಿ ಬೆಟ್ಟದಿಂದ ನಾವು ಇಲ್ಲಿಗೆ ಮಲ್ಲಯ್ಯನ ಕಾಡಿಗೆ ಬರಬೇಕಪ್ಪ ಅಂದ್ರೆ ಒಂದು ದೈವ ಬಲ ಕೂಡಿ ಬರಬೇಕು ಅಂತ. ಕಾಡಿದ್ರು ನಮ್ಗೆ ಯಾವುದೇ ಪ್ರಾಣಿಗಳು ಮತ್ತೆ ಯಾವುದೇ ತರ ಹುಲಿಗಳು ಅದೇನು ಅಂಜಿಕೆ ಇಲ್ಲ. ನಮಗೆ ಆ ಮಲ್ಲಯ್ಯ ಕಾಪಾಡ್ತಾನೆ ಒಂದು ಧೈರ್ಯದ ಮೇಲೆ ನಾವು ಸರ್ವ ಧರ್ಮದ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲಿ ಬರ್ತಿದ್ವಿ. ಯಾವುದೇ ನಾವು ಕರ್ನಾಟಕ ಇರ್ಬೋದು, ಈಗ ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಯಾವುದೇ ಇರಲಿ ಸರ್, ನಮ್ಮ ಸನಾತನ ಧರ್ಮದ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಯಾವುದೇ ದೇವಸ್ಥಾನಕ್ಕೂ ನಾವು ಹೋಗಕ್ಕೆ ಸಿದ್ಧ ಸರ್. ಅಂದ್ರೆ ಹಿಂದೂ ದೇವಾಲಯಗಳನ್ನ, ಅಂದ್ರೆ ನಮ್ಮ ಪವಿತ್ರವಾಗಿರ್ತಕ್ಕಂಥ ಹಿಂದೂ ದೇವಾಲಯಗಳ ದರ್ಶನ ಪಡಿಬೇಕನ್ನೋಂಥ ಜೀವದ ಹಂಗನ್ನ ತೊರೆದು ಕೂಡ ತಾವು ಹೋಗ್ಲಿಕ್ಕೆ ತಾವು ತಯಾರಿದ್ದೀರಿ ಸರ್. ಪೂರ್ವಜನದ ಪುಣ್ಯ ಅಂತ ಹೇಳ್ತಾರೆ ಸರ್. ಪೂರ್ವಜನ ಪುಣ್ಯ ಇದ್ರೆ ನಾವು ಇಷ್ಟೆಲ್ಲ ಸ್ವರ್ಗ ನೋಡಕ್ ಸಾಧ್ಯ ಸರ್. ಇಲ್ಲಾಂದ್ರೆ ನಾವು ನೋಡಕ್ ಸಾಧ್ಯನೇ ಇರ್ತಿದ್ದಿಲ್ಲ ಸರ್. ಈಗ ನಾವೆಲ್ಲೋ ಇದ್ದು ಇಲ್ಲಿಗೆ ಬರ್ಬೇಕಪ್ಪ ಅಂದ್ರೆ ಸಾಧ್ಯ ಇಲ್ಲ. ಆ ಮಲ್ಲಯ್ಯ ತಾವಾಗಿ ಕರ್ಸ್ಕೊಳ್ಳೋದಕ್ಕೆ ನಾವು ಬರ್ತಾ ಇದ್ದೇವೆ ಸರ್. ಓಕೆ ಸರ್. ತಮ್ಮ ಹೆಸರು ಸರ್? ಮಲ್ಲಿಕಾರ್ಜುನ. ತಮ್ಮ ಸ್ವಂತೂರು? ನಮ್ಮ ಸ್ವಂತೂರು ಗಂಗಾವತಿ ಸರ್, ಅಂಜನಾದ್ರಿ ಬೆಟ್ಟ. ಓಕೆ. ಇವತ್ತಿನ ದಿವಸ ಏನು ಅಂಜನಾದ್ರಿ ಬೆಟ್ಟ ಅಂತ ಹೇಳಿದ್ರೆ ಇವತ್ತಿನ ದಿವಸ ಹನುಮನ ಜನ್ಮಸ್ಥಳ ಅಂತ ಹೇಳ್ತಾರೆ. ಅಂತ ಒಂದು ಪುಣ್ಯ ಭೂಮಿಯಿಂದ ಇವತ್ತಿನ ದಿವಸ ಏನು ಶ್ರೀಶೈಲ ಮಲ್ಲಿಕಾರ್ಜುನ ಅನ್ನುವಂತ ಒಂದು ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಕ್ಷೇತ್ರಕ್ಕೆ ತಾವು ಏನು ಬೈಕ್ ಸವಾರಿ ಮೂಲಕ ತಾವು ಏನು ಬಂದಿದ್ದೀರಲ್ಲ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ದೇವಾನಂದ ಅಂತ ಸರ್. ಸರ್, ಏನು ಬೈಕ್ ಮೂಲಕ ಬರಬೇಕು ಅನ್ನುವಂತ ಆಲೋಚನೆ ತಮ್ಮಲ್ಲಿ ಯಾಕೆ ಬಂತು ಸರ್? ನಮ್ಮಲ್ಲಿ ಸರ್ ನಾವು ಶ್ರೀಶೈಲಕ್ಕೆ ಹೋಗಬೇಕು ಎಂಬುದು ಒಂದು ಆಸೆ ಸರ್. ಆತನ ಅನುಗ್ರಹದಿಂದ ನಾವು ಇಲ್ಲಿಗೆ ಬರಲು ಕಾರಣ ಆಗಿದೆ ಸರ್. ಅಂದ್ರೆ ಬೈಕ್ ಸವಾರಿ ಮಾಡಬೇಕು ಅಂದ್ರೆ ಇವತ್ತಿನ ದಿವಸ ದಟ್ಟವಾಗಿರ್ತಕ್ಕಂಥ ಅರಣ್ಯ ಭೂಮಿ, ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ತರ ದಟ್ಟ ಭೂಮಿ ಇರ್ತಕ್ಕಂಥದ್ದಿಲ್ಲ. ಈಗ ಜೀವದ ಹಂಗನ್ನ ತೊರೆದು ನಾವು ಭಕ್ತಿಯ ಮೂಲಕ ಇವತ್ತಿನ ದಿವಸ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಪಡಿಬೇಕನ್ನುವಂಥದ್ದು ಆಲೋಚನೆ ತಮಗೆ ಯಾಕೆ ಬಂತು ಸರ್? ಮಲ್ಲಯ್ಯನ ಆಶೀರ್ವಾದದಿಂದ ಬಂದಿದ್ದೀವಿ ಸರ್ ನಾವು. ಮಲ್ಲಯ್ಯನ ಆಶೀರ್ವಾದ ಇದ್ರೆ ನಾವು ಎಲ್ಲೂ ಕೂಡ ಹೋಲಿಕೆ ತಾವು. ತುಂಬಾ ಧೈರ್ಯ ಇದೆ ಸರ್. ಹೌದಾ? ಸರಿ ಸರ್. ತಮ್ಮೂರು? ನಮ್ಮೂರು ಗಂಗಾವತಿ ಸರ್. ತಮ್ಮ ಹೆಸರು? ನನ್ನ ಹೆಸರು ದೇವಾನಂದ ಸರ್. ಓಕೆ ಸರ್, ತುಂಬಾ ಧನ್ಯವಾದಗಳು.